ಅದೇ ಕೆರಗೋಡು ಹನುಮಧ್ವಜ ದಂಗಲ್. ಅರ್ಚನಾ ಸ್ತಂಭದಲ್ಲಿ ಹನುಮಧ್ವಜ ಹಾರಿಸೋಕೆ ಪಟ್ಟು. ಹಿಂದೂ ಸಂಘಟನೆಗಳಿಂದ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಲಾಗಿದೆ. ಮಂಡ್ಯದಲ್ಲೂ ಕೂಡ ಶೋಭಯಾತ್ರೆಗೂ ಸಜ್ಜಾದ ಹಿಂದೂ ಸಂಘಟನೆಗಳು. ಶೋಭಯಾತ್ರೆಯಲ್ಲಿ ಉರಿಗೌಡ ಮತ್ತು ನಂಜೇಗೌಡರನ್ನ ನೆನಪಿಸೋಕೆ ಪ್ಲಾನ್ ಮಾಡಲಾಗಿದೆ. ಏಪ್ರಿಲ್ 12ರಂದು ಮಂಡ್ಯದಲ್ಲಿ ಬೃಹತ್ ಶೋಭಯಾತ್ರೆಗೆ ನಿರ್ಧರಿಸಲಾಗಿದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಯಾತ್ರೆ. ವಿಎಚ್ಪಿ ಬಜರಂಗದಳ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿ ಸಜ್ಜಾಗಿರೋದು. ಹಿಂದೂಗಳ ಜಾಗೃತಿಗಾಗಿ ಶೋಭಯಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈ ಹನುಮಧ್ವಜ ದಂಗಲ್. ನೋಡಿ, ಸಾಕಷ್ಟು ರೀತಿಯಾದಂತ ಚರ್ಚೆಗಳಿಗೆ ಕಾರಣವಾಗಿತ್ತು ಈ ಹಿಂದೆ ಈ ಹನುಮಧ್ವಜ ದಂಗಲ್. ಇದೀಗ ಮತ್ತೆ ಕೆರಗೋಡು ಹನುಮಧ್ವಜ ದಂಗಲ್ ಮುನ್ನೆಲೆಗೆ ಬರ್ತಾ ಇದೆ. ಅರ್ಜುನ ಸ್ತಂಭದಲ್ಲಿ ಹನುಮಧ್ವಜ ಹಾರಿಸೋಕೆ ಪಟ್ಟು ಹಿಡಿಯಲಾಗಿದೆ. ಕಳೆದ ಬಾರಿ ಏನೆಲ್ಲ ಹೈಡ್ರಾಮಾಗಳು ನಡೆದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದೀಗ ಹಿಂದೂ ಸಂಘಟನೆಗಳಿಂದ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಲಾಗ್ತಾ ಇದೆ. ಮಂಡ್ಯದಲ್ಲೂ ಶೋಭಯಾತ್ರೆಗೆ ಸಜ್ಜಾಗಿದ್ದಾರೆ ಹಿಂದೂ ಸಂಘಟನೆಗಳು. ನೋಡಿ, ಮಂಡ್ಯದಲ್ಲಿ ಇದೇ ಮೊದಲ ಬಾರಿಗೆ ಶೋಭಯಾತ್ರೆ ಅನ್ನೋದನ್ನ ಹಮ್ಮಿಕೊಳ್ತಾ ಇರೋದು. ಉರಿಗೌಡ ಮತ್ತು ನಂಜೇಗೌಡರನ್ನ ನೆನಪಿಸೋಕೆ ಅಂತ ಪ್ಲಾನು ಮಾಡ್ಕೊಂಡಿದ್ದಾರೆ. ಏಪ್ರಿಲ್ 12ರಂದು ಮಂಡ್ಯದಲ್ಲಿ ಬೃಹತ್ ಶೋಭಯಾತ್ರೆಗೆ ನಿರ್ಧರಿಸಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಂಡ್ಯ ನಗರದಲ್ಲಿ ಶೋಭಯಾತ್ರೆ ನಡೀತಾ ಇರೋದು. ಮಂಡ್ಯದಲ್ಲಿ ಹಿಂದೆ ಎಲ್ಲ ನೀವು ಸಾಕಷ್ಟು ಹೋರಾಟಗಳನ್ನು, ಪ್ರತಿಭಟನೆಗಳನ್ನು, ಸಮಾವೇಶಗಳನ್ನು ನೀವು ನೋಡಿರ್ಬೋದು. ಒಂದೊಂದು ಹೋರಾಟವೂ ವಿಭಿನ್ನವಾಗಿರ್ತಿತ್ತು ಮತ್ತು ಆ ಹೋರಾಟಗಳು ಮಂಡ್ಯ ನೆಲದಿಂದಲೇ ಹುಟ್ಕೊಳ್ತಾ ಇತ್ತು. ಅಷ್ಟು ಸ್ಟ್ರಾಂಗ್ ಆಗಿರ್ತಿತ್ತು. ಅದೆಲ್ಲವೂ ಕೂಡ ರೈತ ಹೋರಾಟ ಆಗಿರ್ತಿತ್ತು. ರೈತರ ಪರವಾಗಿ ಧ್ವನಿ ಎತ್ತುವುದು, ಕಾವೇರಿ ನೀರಿಗಾಗಿ ಹೋರಾಡುವುದು, ಕನ್ನಡ ಭಾಷೆ, ನೆಲ, ಸಂಸ್ಕೃತಿ, ಜಲ, ಈ ಥರದ ವಿಚಾರದಲ್ಲಿ ಮಂಡ್ಯದಲ್ಲಿ ಒಂದು ಹೋರಾಟ ನಡೆಯುತ್ತೆ ಅಂತ ಅಂದರೆ ಅದರ ಶಕ್ತಿ ಬೇರೆ ಥರ ಇರ್ತಿತ್ತು. ಆದರೆ ಇದೀಗ ಮಂಡ್ಯ ನಗರದಲ್ಲಿ ಶೋಭಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ವಿಎಚ್ಪಿ ಬಜರಂಗದಳ ಶ್ರೀರಾಮಾಂಜನೇಯ ಮಹೋತ್ಸವ ಸಮಿತಿ ಇದಕ್ಕೆ ಅಂತ ಸಜ್ಜಾಗಿದೆ. ಏಪ್ರಿಲ್ 12ನೇ ತಾರೀಕು ಶ್ರೀ ರಾಮಾಂಜನೇಯ ಮಹೋತ್ಸವ ಸಮಿತಿ, ವಿಶ್ವ ಹಿಂದೂ ಪರಿಷತ್, ಬಜರಂಗದಳ, ದುರ್ಗಾವಾಹಿನಿ ಮಂಡ್ಯ ಇವರ ನೇತೃತ್ವದಲ್ಲಿ ಕಾಳಿಕಾಂಬ ದೇವಸ್ಥಾನದಿಂದ ಶೋಭಾಯಾತ್ರೆ DJ ಸಮೇತವಾಗಿ ಬೃಹತ್ ಶೋಭಾಯಾತ್ರೆ, ಒಂದು 20-25 ಸಾವಿರ ಹಿಂದೂಗಳ ಸಮಾಗಮ ಮಂಡ್ಯ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಸಾಗಿ ಮಂಡ್ಯ ನಗರದ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಒಂದು ಬೃಹತ್ ಹಿಂದೂ ಸಮಾಜೋತ್ಸವದ ಸಾರ್ವಜನಿಕ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಇದರ ಪ್ರಮುಖ ಉದ್ದೇಶ ಏನು, ಕಳೆದ 1.5 ವರ್ಷದ ಹಿಂದೆ ಕೆರಗೋಡಿನ ಹನುಮಧ್ವಜವನ್ನು ಹನುಮಂತನಿಗೆ ಅಪಮಾನ ಮಾಡಿ ಮಂಡ್ಯ ಜಿಲ್ಲೆಯ ಕೆಲವು ರಾಜಕಾರಣಿಗಳು ಅದನ್ನು ಕೆಳಗಿಳಿಸಿದಂಥದ್ದನ್ನು ವಿರೋಧಿಸಿ ಮತ್ತೆ ಹನುಮಧ್ವಜ ಅರ್ಜುನ ಸ್ತಂಭದಲ್ಲಿ ಅದೇ ಸ್ಥಳದಲ್ಲಿ ಆರಿಸಬೇಕೆಂಬ ಒಂದು ನಿರ್ಣಯವನ್ನು ಮಾಡಲಿಕ್ಕಾಗಿ, ಹಾಗೂ ನಾಗಮಂಗಲದಲ್ಲಿ ಏನು ಹಿಂದೂ ಗಣಪತಿ, ಒಂದು ಬದರಿಕೊಪ್ಪಲಿನಲ್ಲಿ ಹಿಂದೂ ಸಮಾಜದ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮಂಡ್ಯ ಸರ್ಕಲ್ನಲ್ಲಿ ಮಸೀದಿಯಿಂದ ಪೆಟ್ರೋಲ್ ಬಾಂಬು, ಕಲ್ಲುಗಳು ಮತ್ತು ಚಪ್ಪಲಿಯನ್ನು ತೂರಿದಂಥದ್ದು, ಪೊಲೀಸರ ಮೇಲೆ ಮಾಡಿದಂಥ ಹಲ್ಲೆ, ಇದನ್ನು ವಿರೋಧಿಸಿ ಇಡೀ ಜಿಲ್ಲೆಯ ಹಿಂದೂ ಸಮಾಜವನ್ನು ಜಾಗೃತ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಬೃಹತ್ ಶೋಭಾಯಾತ್ರೆ ಮತ್ತು ಹಿಂದೂ ಸಮಾಜೋತ್ಸವವನ್ನು ನಮ್ಮೆಲ್ಲರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ತಮ್ಮೆಲ್ಲರ ಸಹಕಾರ ಮತ್ತು ಇಡೀ ಸಮಾಜದ ಸಹಕಾರ ಇದಕ್ಕೆ ಅತ್ಯಗತ್ಯ ಅಂತ ಹೇಳ್ತೀವಿ. ಏಪ್ರಿಲ್ 12ನೇ ತಾರೀಕು ಶನಿವಾರ ಮಂಡ್ಯ ನಗರದ ಕಾಳಿಕಾಂಬದಿಂದ ಶೋಭಾಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಶ್ರೀರಾಮಾಂಜನೇಯ ಮಹೋತ್ಸವದ ನಿಮಿತ್ತ ಮತ್ತು ಧಾರ್ಮಿಕ ವೇದಿಕೆ ಕಾರ್ಯಕ್ರಮ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಡೆಯೋದಿದೆ. ಇದರ ಉದ್ದೇಶ, ಈ ಕಾರ್ಯಕ್ರಮದ ಮಾಡಲಿಕ್ಕೆ ಉದ್ದೇಶಿಸಿರುವಂಥದ್ದು ಕೆರಗೋಡಿನಲ್ಲಿ ಮತ್ತೆ ಶ್ರೀ ಹನುಮಧ್ವಜ ಹಾರಬೇಕು ಅನ್ನುವಂಥದ್ದು. ನಾಗಮಂಗಲದಲ್ಲಿ ಗಣಪತಿಗೆ ಮೇಲೆ ಚಪ್ಪಲಿಯನ್ನು ತೂರುವಂಥದ್ದು ಏನಾಯಿತು, ಹಿಂದೂ ಸಮಾಜದ ಬಗ್ಗೆ ತುಂಬ ಕೆಟ್ಟ ದೃಷ್ಟಿಯನ್ನು ಇಟ್ಟುಕೊಂಡು, ಕನಿಷ್ಠ ದೃಷ್ಟಿಯನ್ನು ಇಟ್ಟುಕೊಂಡು ಆಕ್ರಮಣ ಮಾಡೋದಾಯಿತು. ಅದು ನಿಲ್ಲಬೇಕು ಅನ್ನುವಂಥ ಎಚ್ಚರಿಕೆಯನ್ನು ಕೊಡೋ ದೃಷ್ಟಿಯಿಂದ, ಮತ್ತು ಯಾವೆಲ್ಲ ಮಂಡ್ಯ ಜಿಲ್ಲೆಯಲ್ಲಿ 694 ಹಿಂದೂ ಅಥವಾ ಸರ್ಕಾರಿ ಜಾಗಗಳನ್ನು ವಕಫ್ ಅಂತ ಹೇಳಿ ಮಾಡಿದ್ದಾರೆ, ಅಷ್ಟು